ನಮಸ್ಕಾರ ಪ್ರೀತಿಯ ಧನುರಾಶಿ ವೀಕ್ಷಕರೇ, ನಿಮಗೆ ಸುಸ್ವಾಗತ ರಾಶಿಯ ಚಾಲನ್ಗೆ. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ತಪ್ಪದೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಕಾಮೆಂಟ್ ಮಾಡಿ. ಧನುರಾಶಿ ಸ್ನೇಹಿತರೆ, ಮೊದಲನೆಯದಾಗಿ ನಿಮಗೆ ತಿಳಿಸುವುದೇನೆಂದರೆ, ಅಡ್ವಾನ್ಸ್ ಆಗಿ ನನ್ನ ಹೃದಯ ಪೂರ್ವಕವಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ತಿಳಿಸುತ್ತಾ 2026ರಲ್ಲಿ ನಿಮ್ಮ ಕನಸುಗಳೆಲ್ಲ ನನಸಾಗಲಿ ಎಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ 2026 ನಿಮಗೆ ಶುಭವಾಗಲಿ ಎಂದು ಹೇಳುತ್ತಾ ನಿಮ್ಮ ಈ ನಾಳಿನ ದಿನದ ಭವಿಷ್ಯ ಹೇಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ನಿಮ್ಮ ಪ್ರೀತಿಯ ವಿಷಯದ ಬಗ್ಗೆ, ನಾಳೆ ನಿಮ್ಮ ಹೃದಯದ ಒಳಗಿರುವ ಮಾತುಗಳು ನಿಧಾನವಾಗಿ ಹೊರಬರುವ ದಿನ. ನೀವು ಸಾಮಾನ್ಯವಾಗಿ ಹೇಳದ ಭಾವನೆಗಳು ನಿಮ್ಮ ನಡೆ, ನಿಮ್ಮ ಕಣ್ಣಿನ ಮೂಲಕ ನಿಮ್ಮ ಭಾವನೆಗಳು ವ್ಯಕ್ತವಾಗುತ್ತವೆ. ಪ್ರೀತಿಯ ವಿಷಯದಲ್ಲಿ ಬಲವಂತವಿಲ್ಲ, ಆದರೆ ಆಳವಿದೆ. ಯಾರನ್ನಾದರೂ ಕಳೆದುಕೊಳ್ಳುವ ಭಯಕ್ಕಿಂತ ಅವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಎನ್ನುವ ಅರಿವು ನಿಮ್ಮಲ್ಲಿ ಹೆಚ್ಚು ಕಾಡುತ್ತದೆ. ಪ್ರೀತಿಯ ಸಂಬಂಧದಲ್ಲಿ ಇರುವವರಿಗೆ ನಮ್ಮ ಸಂಗಾತಿಯ ಹೊಸ ದೃಷ್ಟಿಯಿಂದ ನೋಡುವ ದಿನ ಇದು. ಕೆಲವರಿಗೆ ನಿಜವಾಗಿಯೂ ನಾನು ಏನು ಬಯಸುತ್ತೇನೆ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದು. ಇದು ಗೊಂದಲ ಅಲ್ಲ, ನಿಮ್ಮ ಪ್ರೀತಿಗೆ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವ ಸೂಚನೆ ಇದು. ಇನ್ನು ಸಿಂಗಲ್ ಆಗಿರುವವರಿಗೆ ಅಚಾನಕವಾಗಿ ಒಬ್ಬರು ಮಾತು ಅಥವಾ ವರ್ತನೆ ನಿಮ್ಮ ಮನಸ್ಸಿನಲ್ಲಿ ಉಳಿದು ಬಹಳ ಆಳವಾಗಿ ಕಾಡಬಹುದು. ಹಣದ ವಿಷಯದ ಬಗ್ಗೆ, ಹಣದ ವಿಷಯದಲ್ಲಿ ನೀವು ನಾಳೆ ಲೆಕ್ಕಾಚಾರ ಮಾಡುವುದಕ್ಕಿಂತ ನಿಮ್ಮದೇ ಆದ ಅನುಭವದಿಂದ ನಿರ್ಧಾರ ತೆಗೆದುಕೊಳ್ಳುವುದು ಸರಿಯಾದ ಕೆಲಸ. ನಿಮ್ಮ ಒಂದು ದೊಡ್ಡ ಖರ್ಚು ತಪ್ಪಿಸಿಕೊಂಡರೆ ಅದನ್ನೇ ನಿಮ್ಮ ದೊಡ್ಡ ಉಳಿವು ಅಂತ ನಿಮ್ಮ ಮನಸ್ಸಿನಲ್ಲಿ ಈ ದಿನ ಅನಿಸುತ್ತದೆ. ಹಣ ಬರದಿದ್ದರೂ ಹಣವು ನಷ್ಟವಾಗದಂತೆ ಅತಿ ಬುದ್ಧಿವಂತಿಕೆಯಿಂದ ಮತ್ತು ನಿಮ್ಮ ಐಡಿಯಾಗಳಿಂದ ಹಣವನ್ನು ಹೇಗೆ ಕಳೆದುಕೊಳ್ಳುವುದಂತೆ ತಡೆಯುಕೊಳ್ಳುವುದು ಹೇಗೆ ಎಂಬುದು ನಿಮ್ಮ ಬುದ್ಧಿ ನಿನಗೆ ಸಾಥು ನೀಡುತ್ತದೆ. ಹಳೆಯ ಹಣಕಾಸಿನ ತೀರ್ಮಾನದ ಫಲ ಇಂದು ಅದು ಮುಖ್ಯವಾಗಿ ನಿಮಗೆ ಸ್ವಲ್ಪ ಮೆಟ್ಟಿಗೆ ಕೆಲಸ ಮಾಡುತ್ತದೆ. ಉದ್ಯೋಗದ ಬಗ್ಗೆ ಮತ್ತು ವೃತ್ತಿ ಜೀವನದ ಬಗ್ಗೆ ಮಾತು ಬಂದಾಗ, ನಾಳೆ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಸಹನೆಗಳು ಪರೀಕ್ಷೆಯಾಗುತ್ತವೆ. ನೀವು ಈ ಪರೀಕ್ಷೆಯಲ್ಲಿ ತುಂಬಾನೇ ಎಚ್ಚರದಿಂದ ನಡೆದುಕೊಳ್ಳಿ. ಎಲ್ಲವೂ ನಿಮ್ಮ ನಿಯಂತ್ರಣದಲ್ಲಿ ಇರಲ್ಲ ಅನ್ನುವುದು ಕೂಡ ಎಂದು ನಿಮಗೆ ಗೊತ್ತಾದಾಗ ನೀವು ಬಹಳನೇ ಶಾಂತವಾಗಿರಲು ಪ್ರಯತ್ನಿಸಲೇಬೇಕು. ನೀವು ಕೆಲಸ ಮಾಡುವುದು ಯಾರಾದರೂ ಗಮನಿಸುತ್ತಿದ್ದರೆ ಮತ್ತು ಅದು ಕೂಡ ತಕ್ಷಣವೇ ಗಮನಕ್ಕೆ ಬರುವುದಿಲ್ಲ ಮತ್ತು ತಮ್ಮದೇ ಆದ ಸ್ವಂತ ವೃತ್ತಿಯಲ್ಲಿ ಇರುವವರಿಗೆ ನಾಳೆ ಒಂದು ದೊಡ್ಡ ಬದಲಾವಣೆ ನಿಮ್ಮ ಜೀವನಕ್ಕೆ ಒಂದು ದಿಕ್ಕು ತೋರಿಸುತ್ತದೆ. ಆತುರದಿಂದ ನಿಮ್ಮ ತೀರ್ಮಾನಗಳನ್ನು ತೆಗೆದುಕೊಳ್ಳಲೇಬೇಡಿ. ಸ್ವಲ್ಪ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ನಿಮಗೆ ಇದು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ. ಈಗ ನಿಮ್ಮ ಕುಟುಂಬದ ಬಗ್ಗೆ ವಿಚಾರಕ್ಕೆ ಬರೋಣ. ನಾಳೆ ನಿಮ್ಮ ಕುಟುಂಬದಲ್ಲಿ ಮಾತಿನಗಿಂತ ನಿಮ್ಮ ಮನಸ್ಸಿನ ಅರ್ಥಗಳು ಮುಖ್ಯವಾಗಿರುತ್ತವೆ. ಯಾರು ಒಬ್ಬರು ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಒಬ್ಬರಿಗೆ ನೇರವಾಗಿ ಸಹಾಯವನ್ನು ಕೇಳದೆ ಇದ್ದರು, ಆದರೆ ನಿಮ್ಮ ಗಮನ ಕೂಡ ಅವರಿಗೆ ಬಹು ಮುಖ್ಯವಾಗಿರುತ್ತದೆ. ನಿಮ್ಮ ಮನೆಯ ವಾತಾವರಣ ಸಾಮಾನ್ಯವಾಗಿದ್ದರೂ ನಿಮ್ಮ ಮನೆಯಲ್ಲಿ ಒಂದು ನಿಶಬ್ದವಾಗಿ ಬದಲಾವಣೆಗಳು ನಡೆದುಕೊಳ್ಳುತ್ತವೆ. ನಿಮ್ಮ ಒಂದು ಸರಳ ಮಾತು ನಿಮ್ಮ ಮನೆಯವರಿಗೆ ಒಂದು ಮುಖ್ಯ ಮಾಹಿತಿ ಆಗಿರುತ್ತದೆ. ಅದೇ ರೀತಿ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಯೋಣ. ನಿಮ್ಮ ದೇಹಕ್ಕಿಂತಲೂ ನಿಮ್ಮ ಮನಸ್ಸು ಬಹಳನೇ ಆಯಸ್ಸು ಆಗಿ ಕಾಣಿಕೊಳ್ಳುತ್ತದೆ. ಇದು ನಿಮಗೆ ಕಾಯಿಲೆ ಅಲ್ಲ, ಇದು ನಿಮಗೆ ಬಹಳ ಮುಖ್ಯವಾಗಿ ಒಂದು ಸ್ವಲ್ಪ ವಿರಾಮ ಬೇಕು ಅನ್ನುವ ಸೂಚನೆ. ಇದು ಸ್ವಲ್ಪ ಸಮಯವು ನೀವು ಒಬ್ಬರೇ ಇರುವುದು ಒಳ್ಳೆಯದು ಮತ್ತು ಉತ್ತಮ ಮೊಬೈಲ್ ಅಥವಾ ಟಿವಿ ಹಾಗೂ ತುಂಬಾನೇ ಗಲಾಟೆಗಳು ಬರುವುದರಿಂದ ಸ್ವಲ್ಪ ದೂರ ಇರಿ.
ನಿದ್ರೆ ಮತ್ತು ಆಹಾರಕ್ಕೆ ಬಹಳ ಗಮನ ಕೊಡಿ ಮತ್ತು ನೀವು ಅದಕ್ಕೆ ಸರಿಯಾಗಿ ಗಮನ ಕೊಟ್ಟರೆ ನಿಮ್ಮ ದೇಹವು ಅದಕ್ಕೆ ಸ್ಪಂದಿಸುತ್ತದೆ. ಇವಾಗ ನಿಮ್ಮ ಅದೃಷ್ಟದ ಸಂದೇಶದ ಬಗ್ಗೆ ನೋಡೋಣ. ನಾಳೆ ನಿಮ್ಮ ಅದೃಷ್ಟ ಅಷ್ಟೊಂದು ಇರುವುದಿಲ್ಲ. ಸ್ವಲ್ಪ ನಿಧಾನವಾಗಿ ಕೆಲಸ ಮಾಡುತ್ತದೆ. ನೀವು ಸಹಜವಾಗಿ ಮಾಡುವ ಕೆಲಸವೇ ನಿಮಗೆ ಶುಭವಾಗಿ ಕಾಣಿಸಿಕೊಳ್ಳುತ್ತದೆ. ನೀವು ಯಾರಿಂದಲೂ ಸಹಾಯವನ್ನು ಕೇಳದೆ ನಿಮ್ಮದೇ ಆದ ಯೋಚನೆಗಳನ್ನು ಮಾಡಿ ಕೆಲಸ ಮಾಡಿ. ಆವಾಗ ನಿಮ್ಮ ಅದೃಷ್ಟ ನಿಮ್ಮ ಪಕ್ಕದಲ್ಲೇ ಇರುತ್ತದೆ. ನಾಳಿನ ಪರಿಹಾರ. ನಾಳೆ ನೀವು ಹೊರಗೆ ಹೋಗುವ ಮುನ್ನ ಸ್ವಲ್ಪ ಕಾಲ ಕಣ್ಮುಚ್ಚಿ ನಾಳೆ ನಾನು ನನ್ನ ವೇಗದಲ್ಲಿ ನಡೆಯುತ್ತೇನೆ ನಿಮ್ಮ ಮನಸ್ಸಿನಲ್ಲಿ ನೀವೇ ಹೇಳಿಕೊಳ್ಳಿ. ನಿಮಗೆ ಸಾಧ್ಯವಾದರೆ ಹಳದಿ ಬಣ್ಣದ ವಸ್ತುವನ್ನು ದಾನ ಮಾಡಿ. ಗುರುವಾರದ ದಿನ ನೆನಪಿನಿಂದ ಈ ಕೆಲಸ ಮಾಡಿ. ಈ ರಾಶಿ ಭವಿಷ್ಯ ನಿಮಗೆ ಉಪಯುಕ್ತವಾದರೆ ತಪ್ಪದೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ.